ಎಲ್ರಿಗೂ ನಮಸ್ಕಾರ. ನಾನು ಸುದೀಪ್ ಕೊಟ್ಟಾರಿ. ಇವತ್ತು ನಾನು ನಿಮಗೆ ಎರಡು ಸಿಚುವೇಶನ್ಸ್ಗಳನ್ನ ಹೇಳ್ತೀನಿ. ಸೊ ರಾಮು ಅಂತ ಒಬ್ಬರಿದ್ದರು, ಕಂಪನಿಲಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ಚೆನ್ನಾಗಿ ಸಂಬಳ ಬರ್ತಾಯಿತ್ತು. ಸೊ ಅವ್ರಿಗೆ ಮದುವೆ ಆಗಿತ್ತು, 2 ಮಕ್ಕಳಿದ್ರು. ಮತ್ತು ಅವರು ಹೋಮ್ ಲೋನ್ನ ತೊಗೊಂಡಿದ್ರು, ಮತ್ತು ಕಾರ್ ಲೋನ್ನ ಕೂಡ ತೊಗೊಂಡಿದ್ರು. ಅದು ಎರಡಕ್ಕೂ EMI ಕೂಡ ಕಟ್ತಾಯಿದ್ರು. ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು, ಸ್ಕೂಲ್ ಫೀಸ್ ಕೂಡ ಅವ್ರು ಕಟ್ತಾಯಿದ್ರು. ಸೊ ಒಂದು ದಿವಸ ಹೀಗೆ ಆಫೀಸ್ಗೆ ಹೋಗೋವಾಗ ಏನಾಗುತ್ತೆ ಅಂದರೆ ಸಡನ್ನಾಗಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ. ರಾಮು ಅವರು ಸ್ವರ್ಗ ಸೇರ್ಕೋತಾರೆ. ಸೊ ಈಗ ರಾಮು ಅವರು ಡೆತ್ ಆಗಿಬಿಟ್ಟು ಸ್ವರ್ಗ ಸೇರಿಕೊಂಡ್ರು. ಬಟ್ ಈಗ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಮನೆಯವರೆಲ್ಲರೂ ರಾಮದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರು. ಹೋಮ್ ಲೋನ್ ಇತ್ತು, ಕಾರ್ ಲೋನ್ ಇದೆ, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಈಗ ಅವ್ರದ್ದು ಮನೆಯವ್ರು ಏನಿದ್ದಾರೆ ಅವರು ಬೀದಿಗೆ ಬರುವಂಥ ಪರಿಸ್ಥಿತಿ ಬರುತ್ತೆ. ಸೊ ಈಗ ನೀವು ರಾಮದು ಸಿಚುವೇಶನ್ಸಲ್ಲಿ ಇದ್ದೀರಿ ಅಂತಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೀವು ರಾಮದು ಸಿಚುವೇಶನ್ಸಲ್ಲಿ ಇದ್ದರೆ ನೀವು ಏನೋ ಸ್ವರ್ಗ ಸೇರ್ಕೊಂಡಿರ್ತೀರ, ಬಟ್ ನೀವು ಸ್ವರ್ಗದಲ್ಲಿದ್ದರೂ ಬೇಜಾರಾಗಿರುತ್ತೆ. ಸೊ ಯಾಕೆಂದರೆ ನಿಮ್ಮ ಮನೆಯವ್ರಿಗೆ ಯಾರು ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡೋರು ಇರೋದಿಲ್ಲ. ಸೊ ಈಗ ಇನ್ನೊಂದು ಸಿಚುವೇಶನ್ ನೋಡೋಣ. ಇದು ಲಕ್ಷ್ಮಣ್ದು ಸಿಚುವೇಶನು. ಸೊ ಈ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ, ಲಕ್ಷ್ಮಣ್ ರಾಮು ಥರನೇ ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ, ಚೆನ್ನಾಗಿ ದುಡಿತಾ ಇರ್ತಾರೆ. ಒಂದು 5 ರಿಂದ 6 ವರ್ಷ ದುಡಿದು ಒಂದು 5 ಲಕ್ಷ ರೂಪಾಯಿನ ಸೇವ್ ಮಾಡಿಬಿಟ್ಟು ಇಟ್ಟಿದ್ರು. ಸೊ ಸಡನ್ನಾಗಿ ಏನಾಗುತ್ತೆ ಅಂದರೆ, ಅವ್ರ ಮನೆಯಲ್ಲಿ ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಸೊ ಅವ್ರನ್ನ ಹಾಸ್ಪಿಟಲೈಸ್ ಮಾಡ್ತಾರೆ. ಸೊ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಆದಮೇಲೆ ಹಾಸ್ಪಿಟಲಿಂದ ಬಿಲ್ ಬರುತ್ತೆ. ಎಷ್ಟು ಅಂತ ನೋಡೋಕೆ ಹೋದರೆ 9 ಲಕ್ಷ ರೂಪಾಯಿ ಇರುತ್ತೆ. ಸೊ ಈಗ ಲಕ್ಷ್ಮಣ್ ಏನು ಮಾಡ್ತಾರೆ ಅಂದರೆ, 4 ರಿಂದ 5 ವರ್ಷ ದುಡ್ದು ಸೇವ್ ಮಾಡಿಟ್ಟಿರುವಂಥ 5 ಲಕ್ಷ ರೂಪಾಯಿನ ತೊಗೊಂಡು ಹಾಸ್ಪಿಟಲ್ ಅವ್ರಿಗೆ ಕೊಡ್ತಾರೆ. ಪುನಃ ಉಳಿದಿರೋ 4 ಲಕ್ಷನ ಕೊಡೋದಕ್ಕೆ ಬೇರೆ ಕಡೆ ಸಾಲ ಮಾಡ್ತಾನೆ. ಸೊ ಈಗ ನೀವು ಲಕ್ಷ್ಮಣದ ಸಿಚುವೇಶನ್ಸಲ್ಲಿ ಇದ್ದರೆ ನೀವು ಇಮ್ಯಾಜಿನ್ ಮಾಡಿದ್ರೆ, ಲಕ್ಷ್ಮಣಿಗೆ 2 ಟೆನ್ಷನ್ಸ್ ಅಥವಾ 2 ನೋವುಗಳಲ್ಲಿರ್ತಾರೆ. ಒಂದು, ಅವ್ರ ಮನೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಟೆನ್ಷನು. ಇನ್ನೊಂದು ಕಡೆ ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂತ ಟೆನ್ಷನ್. ಸೊ ಈ 2 ಸಿಚುವೇಶನ್ಸ್ಗಳಲ್ಲಿ ನಿಮ್ಗೆ ಅರ್ಥ ಆಗೋದೇನು ಅಂದರೆ, ನೀವು ಒಂದು ಫಸ್ಟ್ ಕೇಸಲ್ಲಿ ರಾಮದು ಕೇಸಲ್ಲಿ ನೀವು ಲೈಫ್ ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕಾಗಿತ್ತು, ಲಕ್ಷ್ಮಣ್ದು ಕೇಸಲ್ಲಿ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕಾಗಿತ್ತು ಅಂತ. ಸೊ ಯಾಕೆ ಅಂತಂದರೆ, ರಾಮದು ಕೇಸಲ್ಲಿ ರಾಮು ಏನಾದರೂ 1 ಕೋಟಿ ತನಕ ಲೈಫ್ ಇನ್ಶೂರೆನ್ಸ್ನ ಮಾಡಿಟ್ಟಿದ್ದು ಅಂತ ಅಂದ್ಕೊಳ್ಳಿ. ಸೊ ರಾಮದು ಡೆತ್ ಆದಾಗ ಅವನ ಮನೆಯವ್ರಿಗೆ ಆ 1 ಕೋಟಿ ರೂಪಾಯಿ ಸಿಗ್ತಾಯಿತ್ತು. ನಾನು ಇನ್ಶೂರೆನ್ಸ್ ಆಫೀಸಿಂದ ಬರ್ತಾ ಇದ್ದೀನಿ. ನಿಮ್ಮ ತಂದೆಯವರ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಮೇಲೆ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬಹಳ ಟ್ರೈ ಮಾಡಿದೆ. ಈಗ ಅಡ್ರೆಸ್ ಸಿಕ್ತು. ಇದು ನಿಮ್ಮ ತಂದೆಯವರ ಇನ್ಶೂರೆನ್ಸ್ ಚೆಕ್. ಅವರು ಆ 1 ಕೋಟಿ ರೂಪಾಯಿನ ಬೇರೆ ಕಡೆ ಎಲ್ಲಾದರೂ ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ರೆ ಅವ್ರ ಮನೆಯವ್ರಿಗೆ ವರ್ಷಕ್ಕೆ 6.5 to 7% ಇಂಟ್ರೆಸ್ಟ್ ಅಂದ್ರೂ ಮನೆಯವ್ರಿಗೆ ತಿಂಗಳಿಗೆ 60 ರಿಂದ 70 ಸಾವಿರ ರೂಪಾಯಿ ಸಿಗ್ತಾಯಿತ್ತು. ಸೊ ರಾಮು ಮೇಲೇನು ಫೈನಾನ್ಷಿಯಲ್ ಆಗಿ ಅವನ ಮನೆಯವರು ಅಥವಾ ಅವನು ವೈಫ್ ಆಗಿರ್ಬೋದು ಅಥವಾ ಅವನ ಪೇರೆಂಟ್ಸ್ ಏನು ರಾಮುದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರು, ಅವರಿಗೆ ಈ 1 ಕೋಟಿ ಇನ್ಶೂರೆನ್ಸ್ ಸಿಗುತ್ತೆ. ಅದರಿಂದ ಅವರಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಸಿಗ್ತಾಯಿತ್ತು. ಸೊ ಈಗ ನೀವು ಲಕ್ಷ್ಮಣ್ದು ಸಿಚುವೇಷನಲ್ಲಿ ನೋಡಿದ್ರೆ, ಲಕ್ಷ್ಮಣ್ ಏನಾದರೂ ಅವನದು ಫುಲ್ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಟ್ಟಿದ್ರೆ ಅಥವಾ ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಬಂದಿದೆ ಅವ್ರದ್ದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಟ್ಟಿದ್ರೆ, ಸೊ ಅವನು ಒಂದು 30 ಲಕ್ಷ ತನಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಟ್ಟಿದ್ರು. ಸೊ ಆಗ ಈ ಹಾಸ್ಪಿಟಲ್ ಬಿಲ್ 9 ಲಕ್ಷ ರೂಪಾಯಿ ಏನು ಬಂತು, ಅದನ್ನು 9 ಲಕ್ಷ ರೂಪಾಯಿನೂ ಕ್ಲೈಮ್ ಮಾಡ್ಬೋದಾಗಿತ್ತು. ಹಾಸ್ಪಿಟಲ್ಗೆ 1 ರೂಪಾಯಿನೂ ಬಿಲ್ ಕಟ್ಟಬೇಕು ಅಂತಿರಲಿಲ್ಲ. ಸೊ ಲಕ್ಷ್ಮಣ್ಗೆ ಬರೀ ಅವ್ನ ಮನೆಯವ್ರಿಗೆ ಹುಷಾರಿಲ್ಲ ಅನ್ನೋ ಒಂದೇ ಟೆನ್ಷನ್ ಇರ್ತಿತ್ತು. ಬಿಟ್ಟರೆ ದುಡ್ಡು ಹೇಗೆ ಅರೇಂಜ್ ಮಾಡೋದು, ದುಡ್ಡು ಎಲ್ಲಿಂದ ಅರೇಂಜ್ ಮಾಡೋದು, ಯಾರ ಹತ್ರ ಸಾಲ ಕೇಳೋದು, ಈ ಪರಿಸ್ಥಿತಿ ಲಕ್ಷ್ಮಣ್ಗೆ ಬರ್ತಾ ಇರಲಿಲ್ಲ. ಸೊ ಈಗ ನಾನೇನು ಹೇಳೋದಂದರೆ, ನಿಮಗೂ ಕೂಡ ಈ 2 ಸಿಚುವೇಶನ್ಸ್ ಬರ್ಬೋದು. ಬರಬಾರ್ದು ಅಂತೇನಿಲ್ಲ, 99.9% ಬರೋಲ್ಲ. ಬಟ್ 0.1% ಚಾನ್ಸಸ್ ಇದೆ ಬರೋದಕ್ಕೆ. ಬರೋಲ್ಲ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡೋದಕ್ಕಾಗಲ್ಲ. ಬಟ್ ಬಂದಾಗ ಇದನ್ನು ಮ್ಯಾನೇಜ್ ಮಾಡೋದನ್ನು ನಿಮ್ಗೆ ಗೊತ್ತಿರಬೇಕು. ಸೊ ಈಗ ನಿಮಗೆ ಅರ್ಥ ಆಗೋದೇನು ಅಂದರೆ, ನೀವು ಒಂದು ಲೈಫ್ ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕು ಮತ್ತು ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕು ಅಂತ. ಎಲ್ಲರೂ ಸುಮಾರು ಜನ ಲೈಫ್ ಇನ್ಶೂರೆನ್ಸ್ನ ಮಾಡಿಟ್ಕೊಂಡಿರ್ತೀರ, ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಟ್ಕೊಂಡಿರ್ತೀರ. ಸೊ ತುಂಬ ಜನಕ್ಕೆ ಏಜೆಂಟ್ಸ್ಗಳು ಮಿಸ್ಸೆಲ್ಲಿಂಗ್ಸ್ನ ಮಾಡ್ತಾ ಇರ್ತಾರೆ, ಅಥವಾ ಈ ಇನ್ಶೂರೆನ್ಸ್ಗಳದ್ದು ಫುಲ್ ಬೆನಿಫಿಟ್ಸ್ ಏನಿದೆ ಅದು ನಿಮಗೆ ಸಿಗ್ತಾ ಇರಲ್ಲ, ಅಥವಾ ನೀವು ರಾಂಗ್ ಪ್ಲಾನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಈಗ ನಾನು ನಿಮಗೆ, ನೀವು ಯಾವ ಲೈಫ್ ಇನ್ಶೂರೆನ್ಸ್ನ ನೀವು ಪರ್ಚೇಸ್ ಮಾಡಬೇಕು ಮತ್ತು ಯಾವ ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಬೇಕು, ಸೊ ಯಾವುದನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ತುಂಬ ಬೆಟರ್, ಯಾವುದರಲ್ಲಿ ನೀವು ತುಂಬ ಕಮ್ಮಿ ದುಡ್ಡನ್ನ ಪೇ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಲೈಫ್ ಇನ್ಶೂರೆನ್ಸ್ಗೆ ಬಂದಾಗ 90 to 95% ಏನು ಮಾಡ್ತೀರಂದರೆ ಎಂಡೋಮೆಂಟ್ ಅಥವಾ ಯೂಲಿಪ್ನ ತೊಗೊಂಡಿರ್ತಾರೆ. ಸೊ ತುಂಬ ಜನಕ್ಕೆ ನೀವು ಯಾವ ಇನ್ಶೂರೆನ್ಸ್ನ ತೊಗೊಂಡಿದ್ದೀರಂತ ಕೂಡ ಗೊತ್ತಿರಲ್ಲ. ಸೊ ನೀವೇನಾದರೂ ಇವತ್ತು ದುಡ್ಡು ಹಾಕಿ ಪುನಃ ಒಂದು 15 ವರ್ಷ ಅಥವಾ 20 ವರ್ಷ ಆದಮೇಲೆ ಆ ದುಡ್ಡಿಗೆ ಬಡ್ಡಿ ಹಾಕಿ ದುಡ್ಡು ವಾಪಸ್ ಬರುವಂಥ ಇನ್ಶೂರೆನ್ಸ್ನ ನೀವು ಮಾಡಿದ್ದೀರಂದರೆ ನೀವು ಎಂಡೋಮೆಂಟ್ ಅಥವಾ ಯೂಲಿಪ್ನ ಮಾಡಿದ್ದೀರ ಅಂತ ಅರ್ಥ. ನಿಮಗೆ ಏಜೆಂಟ್ಸ್ಗಳು ಮಂಗನ್ ಮಾಡಿದ್ದಾರೆ ಅಂತ ಅರ್ಥ.
ಸೊ ಯಾಕೆ ಅಂತಂದರೆ ಈ ಎಂಡುಮೆಂಟ್ ಅಥವಾ ಯೂಲಿಪಲ್ಲಿ ನೀವು ವರ್ಷಕ್ಕೆ 50,000 ಅಥವಾ 1,00,000 ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ನಿಮ್ಮ ಮನೆಯವ್ರಿಗೆ ನಿಮ್ಮದು ಡೆತ್ ಆದರೆ ಬರೀ 20 ಲಕ್ಷ ರೂಪಾಯಿ ಮಾತ್ರ ಸಿಗ್ತಾ ಇರುತ್ತೆ. ಸೊ ಆ 20 ಲಕ್ಷ ರೂಪಾಯಿ ಇಟ್ಕೊಂಡು ನಿಮ್ಮದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರು ಆ ಪ್ರಾಬ್ಲಮ್ನ ನಿಮ್ಮ ಮನೆಯವ್ರಿಗೆ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಆ 20 ಲಕ್ಷ ರೂಪಾಯಿ ಒಂದು 2 ವರ್ಷ 3 ವರ್ಷ ಬರ್ಬೋದಷ್ಟೇ ಬಿಟ್ಟರೆ. ಸೊ ನೀವು ಮ್ಯಾಕ್ಸಿಮಮ್ ಅಂದ್ರೂ ನಿಮ್ಮ ಮನೆಯವ್ರಿಗೆ ಅಟ್ಲೀಸ್ಟ್ 50 ಲಕ್ಷಕ್ಕಿಂತ ಜಾಸ್ತಿ ಒಂದು 1 ಕೋಟಿ ತನಕ ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕು. ಬಟ್ ಈ ಎಂಡುಮೆಂಟ್ ಅಥವಾ ಯೂಲಿಪಲ್ಲಿ ನೀವು 1 ಕೋಟಿ ತನಕ ಇನ್ಶೂರೆನ್ಸ್ ಮಾಡಬೇಕು ಅಂದರೆ ನೀವು 20 ಲಕ್ಷದ ಇನ್ಶೂರೆನ್ಸ್ ಮಾಡಬೇಕು ಅಂದ್ರೆ ವರ್ಷಕ್ಕೆ 1 ಲಕ್ಷದ ಹತ್ರ ಪ್ರೀಮಿಯಂ ಕಟ್ಟಬೇಕು. 1 ಕೋಟಿದು ಮಾಡಬೇಕು ಅಂದರೆ 4ರಿಂದ 5 ಲಕ್ಷ ರೂಪಾಯಿ ಪ್ರೀಮಿಯಮ್ನ ಕಟ್ಟಬೇಕಾಗತ್ತೆ. ಬಟ್ ಆ್ಯಕ್ಚುಲಾಗಿ ಈ ರೀತಿ ಕಟ್ಟಬೇಕು ಅಂತಿಲ್ಲ. ನೀವು ತುಂಬ ಕಮ್ಮಿ ದುಡ್ಡಲ್ಲಿ ಅಂದರೆ ವರ್ಷಕ್ಕೆ 10,000 ರೂಪಾಯಿ ಕಟ್ಟಿದ್ರೂ ನಿಮ್ಮ ಮನೆಯವ್ರಿಗೆ 1 ಕೋಟಿ ತನಕ ಇನ್ಶೂರೆನ್ಸ್ನ ಮಾಡ್ಬೋದು. ಬಟ್ ಈ ಏಜೆಂಟ್ಸ್ಗಳು ಏನಿರ್ತಾರೆ, ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಈ ಪ್ಲಾನ್ಸ್ಗಳನ್ನ ನಿಮ್ಗೆ ಹೇಳೋದೇ ಇಲ್ಲ. ಸೊ ನೀವು 1 ಕೋಟಿದು ಟರ್ಮ್ ಇನ್ಶೂರೆನ್ಸ್ ಮಾಡಿದ್ರೆ ನೀವು ವರ್ಷಕ್ಕೆ ಬರೀ 8ರಿಂದ 10,000 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. ನಿಮ್ಗೇನಾದರೂ ಆದರೆ ನಿಮ್ಮ ಮನೆಯವ್ರಿಗೆ ದುಡ್ಡು ಸಿಗುತ್ತೆ. ಬಟ್ ಈ ಏಜೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ನೀವು ಟರ್ಮ್ ಇನ್ಶೂರೆನ್ಸ್ನ ಮಾಡಿದ್ರೆ ನೀವು ಕೊಟ್ಟಿರೋ ದುಡ್ಡು ವೇಸ್ಟ್ ಆಗುತ್ತೆ, 1 ರೂಪಾಯಿನೂ ನಿಮಗೆ ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಪ್ರಮೋಟ್ ಮಾಡೋದೇ ಇಲ್ಲ. ಸೊ ನೀವು ಎಂಡುಮೆಂಟ್ ಅಥವಾ ಯೂಲಿಪಲ್ಲಿ ಏನು 1 ಲಕ್ಷ ರೂಪಾಯಿ ಹಾಕ್ತೀರಾ, ಆ 1 ಲಕ್ಷ ರೂಪಾಯಲ್ಲಿ ಈ 10,000ನ ಅವರು ನಿಮಗೆ 20 ಲ್ಯಾಕ್ಸ್ ಏನು ಕೊಡ್ತಾರೆ, ನಿಮಗೇನಾದರೂ ಆದರೆ ಅದಕ್ಕೆ ಯೂಸ್ ಮಾಡ್ಕೋತಾರೆ. ಉಳಿದಿರೋ 90,000 ರೂಪಾಯಿನ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಕೂಡ ಅದೇ ರೀತಿಯಲ್ಲಿ ನೀವು 10,000 ರೂಪಾಯಿದು ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ಉಳಿದಿರೋ 90,000 ರೂಪಾಯಿನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ನೀವು ಈ ಎಂಡುಮೆಂಟ್ ಅಥವಾ ಯೂಲಿಪಲ್ಲಿ ಏನು ನಿಮಗೆ ರಿಟರ್ನ್ ಸಿಗ್ತಾ ಇದೆ ಅದಕ್ಕಿಂತ ಜಾಸ್ತಿ ರಿಟರ್ನ್ನ ನಿಮಗೆ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸಿಗುತ್ತೆ. ಸೊ ಅದನ್ನು ನಾನು ಕರೆಕ್ಟಾಗಿ ಪ್ಲಾನ್ಸ್ ಜೊತೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಈಗ ಅದಕ್ಕಿಂತ ಮುಂಚೆ ಯಾಕೆ ನಿಮಗೆ ಏಜೆಂಟ್ಸ್ಗಳು ಎಂಡುಮೆಂಟ್ ಅಥವಾ ಯೂಲಿಪ್ ಪ್ಲಾನ್ಸ್ಗಳನ್ನೇ ಪ್ರಮೋಟ್ ಮಾಡ್ತಾರೆ ಅಂದರೆ, ಈ ಏಜೆಂಟ್ಸ್ಗಳಿಗೆ ಈ ಟರ್ಮ್ ಇನ್ಶೂರೆನ್ಸ್ ಏನಿದೆ ಅದರಲ್ಲಿ ನೀವು ಬರೀ ವರ್ಷಕ್ಕೆ 10,000 ರೂಪಾಯಿ ಮಾತ್ರ ಕಟ್ತಾ ಇರ್ತಾರೆ. ಸೊ ನೀವೇನಾದರೂ ಬರೀ 10,000 ರೂಪಾಯಿ ಕಟ್ಟಿದ್ರೆ ಏಜೆಂಟ್ಸ್ಗಳಿಗೆ ತುಂಬ ಕಮ್ಮಿ ಕಮಿಷನ್ ಸಿಗ್ತಾ ಇರುತ್ತೆ. ಸೊ ಅವರು ನಿಮ್ಮ ಮನೆಗೆ ಬಂದು ಏನು ಇನ್ಶೂರೆನ್ಸ್ ಪಾಲಿಸೀಸ್ಗಳನ್ನ ಮಾಡ್ತಾರೆ ಅದಕ್ಕೆ ಬಂದು ಹೋಗುವಂಥ ಪೆಟ್ರೋಲ್ ಖರ್ಚಿಗೂ ಕೂಡ ಆ ಕಮಿಷನ್ ಸಾಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ಜಾಸ್ತಿ ಪ್ರೀಮಿಯಮ್ನ ನೀವು ಯಾವ ಇನ್ಶೂರೆನ್ಸಲ್ಲಿ ಕಟ್ತೀರ ಅಂದರೆ ಎಂಡುಮೆಂಟ್ ಅಥವಾ ಯೂಲಿಪಲ್ಲಿ. ಸೊ ಅದರಲ್ಲಿ ನೀವು 50,000 ಅಥವಾ 1 ಲಕ್ಷ ರೂಪಾಯಿ ಕಟ್ತಾ ಇರ್ತೀರ. ಸೊ ಅದರಲ್ಲಿ ಅವರಿಗೆ 20ರಿಂದ 25% ಕಮಿಷನ್ಸ್ಗಳು ಈ ಏಜೆಂಟ್ಗಳಿಗೆ ಸಿಗ್ತಾ ಇರುತ್ತೆ. ಸೊ ನೀವು ಕಟ್ಟಿರೋ ದುಡ್ಡಲ್ಲಿ 20ರಿಂದ 25% ಏಜೆಂಟ್ಗಳಿಗೆ ಸಿಗ್ತಿದೆ ಅಂದರೆ ನಿಮ್ಮ ದುಡ್ಡಲ್ಲಿ ನಿಮಗೆ 20ರಿಂದ 25% ಲಾಸ್ ಆಗ್ತಿದೆ ಅಂತ ಅರ್ಥ. 5 ಲಕ್ಷಕ್ಕೆ ನೀವು ಇನ್ಶೂರ್ ಮಾಡಿದ್ರೆ ಅದ್ರಲ್ಲಿ ನನಗೆ ಒಳ್ಳೆ ಕಮಿಷನ್ ಸಿಗುತ್ತೆ. ಸೊ ಇದು ಏಜೆಂಟ್ಸ್ಗಳದ್ದು ಯಾಕೆ ಅವರು ಎಂಡುಮೆಂಟ್ ಅಥವಾ ಯೂಲಿಪ್ನ ಪ್ರಮೋಟ್ ಮಾಡ್ತಾರೆ, ಟರ್ಮ್ ಇನ್ಶೂರೆನ್ಸ್ನ ಪ್ರಮೋಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ನಿಮಗೆ ಯಾವ ಲೈಫ್ ಇನ್ಶೂರೆನ್ಸ್ನ ತೊಗೊಳ್ಬೇಕು ಮತ್ತು ಎಂಡುಮೆಂಟ್ ಮತ್ತು ಯೂಲಿಪ್ನ ತೊಗೊಂಡ್ರೆ ನಿಮ್ಗೆ ಹೇಗೆ ಲಾಸ್ ಆಗುತ್ತೆ, ಯಾಕೆ ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಂಡುಮೆಂಟ್ದು ಒಂದು ಪಾಲಿಸಿನ ಮತ್ತು ಟರ್ಮ್ ಇನ್ಶೂರೆನ್ಸ್ದು ಒಂದು ಪಾಲಿಸಿನ ಕಂಪೇರ್ ಮಾಡಿಬಿಟ್ಟು ತೋರಿಸ್ತೇನೆ. ಅದೇ ರೀತಿ ನೀವು ಯಾವ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಬೇಕು, ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳುವಾಗ ನಿಮ್ಗೆ ಯಾವ ವಿಷಯಗಳು ಗೊತ್ತಿರಬೇಕು, ಯಾವ ಪ್ಲಾನ್ನ ತೊಗೊಂಡ್ರೆ ನೀವು ತುಂಬ ಕಮ್ಮಿ ಪ್ರೀಮಿಯಮ್ನ ಪೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೂಡ ನಂದು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ. ನೀವೀಗ ಇಲ್ಲಿ ನೋಡ್ಬೋದು ನಾನು LIC ಈಗ ನ್ಯೂ ಎಂಡುಮೆಂಟ್ ಪ್ಲಾನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಎಂಡುಮೆಂಟ್ಸ್ ಪ್ಲಾನ್ಸ್ಗಳು LIC ಬಿಟ್ಟು ಬೇರೆ ಬೇರೆ ಕಂಪ್ನೀಸ್ಗಳು ಸೆಲ್ ಮಾಡ್ತಾರೆ. ನಾನು ಜಾಸ್ತಿ LIC ಇದೆ ಎಲ್ಲರೂ ಬೈ ಮಾಡೋದ್ರಿಂದ ಇದೇ ಕಂಪ್ನಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು 10 ಲಕ್ಷ ರೂಪಾಯಿ ನನಗೆ ಸಿಗುತ್ತೆ ನಮ್ಮ ಮನೆಯವ್ರಿಗೆ. ನನಗೇನಾದರೂ ಆದರೆ ನನಗೀಗ 23 ವರ್ಷ, ನಾನು 20 ವರ್ಷ ಕಟ್ಟಬೇಕಾಗುತ್ತೆ. ಅಂದರೆ ನನಗೆ 43 ವರ್ಷ ಆಗೋ ತನಕ ನನಗೇನಾದರೂ ಆದರೆ ನಮ್ಮ ಮನೆಯವ್ರಿಗೆ 10 ಲಕ್ಷ ರೂಪಾಯಿ ಸಿಗ್ತಾ ಇರುತ್ತೆ. ಸೊ ಆ 10 ಲಕ್ಷ ರೂಪಾಯಿ ಸಿಗೋದಕ್ಕೆ ನಾನು ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅಂದರೆ 49,000 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ 10 ಲಕ್ಷ ರೂಪಾಯಿ ಇಟ್ಕೊಂಡು ನಮ್ಮ ಮನೆಯವ್ರು ಏನು ಮಾಡ್ತಾರೆ, ನಾನು ಏನು ಮಾಡ್ತೇನೆ ಅಂದರೆ ನಮ್ಮ ಮನೆಯವ್ರಿಗೆ 1 ಕೋಟಿ ಬೇಕು, ಆಗ ನಾನು ಎಷ್ಟು ಕಟ್ಟಬೇಕಾಗುತ್ತೆ ಅಂತ ನೋಡೋಕೆ ಹೋದರೆ ನಾನು ಹತ್ರ 5 ಲಕ್ಷ ರೂಪಾಯಿ ಅಂದರೆ 4,93,000 ರೂಪಾಯಿ ಅಂದರೆ ಹತ್ರ 5 ಲಕ್ಷ ರೂಪಾಯಿನ ಕಟ್ಟಬೇಕಾಗತ್ತೆ. ಸೊ 5 ಲಕ್ಷ ರೂಪಾಯಿ ಹೆಚ್ಚಿನ ಜನಕ್ಕೆ ಇನ್ಕಮ್ಮೇ ಇರೋಲ್ಲ. ಇನ್ನು 1 ಕೋಟಿಗೋಸ್ಕರ 5 ಲಕ್ಷ ರೂಪಾಯಿ ಯಾರು ಕಟ್ತಾರೆ? ಬಟ್ ಆ ಥರ ಏನೂ ಇಲ್ಲ. ನೀವು ಏಜೆಂಟ್ಸ್ಗಳು ಇದನ್ನು ಹೇಳೋದಿಲ್ಲ ನಿಮಗೆ. ಸೊ ನೀವು ತುಂಬ ಕಮ್ಮಿ ರೇಟಲ್ಲಿ 1 ಕೋಟಿದು ಇನ್ಶೂರೆನ್ಸ್ನ ಮಾಡ್ಕೊಳ್ಬೋದು. ಬಟ್ ನೀವು ಎಂಡುಮೆಂಟ್ ಪ್ಲಾನ್ ಬದಲು ನೀವು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ಜೀವನ್ ಅಮರ್ ಪ್ಲಾನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಜೀವನ್ ಅಮರ್ ಪ್ಲಾನಲ್ಲಿ ನಾನೀಗ ಇಲ್ಲಿ 1 ಕೋಟಿದು ಸಮ್ ಅಶ್ಯೂರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ಕೂಡ 20 ವರ್ಷಕ್ಕೇ ಮಾಡಿದ್ದೀನಿ. ಸೊ ಇಲ್ಲಿ ನನಗೇನಂದರೆ ಬರೀ 9,000 ರೂಪಾಯಿ ಕಟ್ಟಿದರೆ ಸಾಕು, ನನಗಿಲ್ಲಿ 1 ಕೋಟಿ ತನಕ ನನಗೇನಾದರೂ ಆದರೆ ನಮ್ಮ ಮನೆಯವ್ರಿಗೆ 1 ಕೋಟಿ ತನಕ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಕಟ್ಟಬೇಕಾಗಿರೋದು ಬರೀ 9,000 ರೂಪಾಯಿ ಮಾತ್ರ ವರ್ಷಕ್ಕೆ. ಬಟ್ ಇಲ್ಲಿ ನಾನು 5 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ.
ಸೊ ಇಲ್ಲಿ ನಾನು ಬರೀ 10 ಲಕ್ಷ ನನಗೆ ಸಿಗಬೇಕಂದ್ರೂ ನನಗೇನಾದ್ರು ಆದರೆ ನಮ್ಮ ಮನೆಯವ್ರಿಗೆ ನಾನಿಲ್ಲಿ 49,000 ಅಂದರೆ ಹತ್ತತ್ರ 50,000 ಹತ್ರ ಕಟ್ಟಬೇಕಾಗುತ್ತೆ. ಸೊ ಇದ್ರ ಬದಲು ನೀವು ಏನು ಮಾಡ್ಬೋದು ಅಂದರೆ ಈ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ರೆ ನಿಮಗೆ 1 ಕೋಟಿ ಸಿಗ್ತಾ ಇರುತ್ತೆ ನಿಮ್ಮ ಮನೆಯವ್ರಿಗೆ ನಿಮ್ಗೆ ಏನಾದರೂ ಆದರೆ. ಸೊ ಈಗ ಏಜೆಂಟ್ಸ್ಗಳು ಏನು ಹೇಳ್ತಾರೆ ಅಂದರೆ ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ನಿಮಗೆ 19 ಲಕ್ಷ ಏನಿದೆ 20 ವರ್ಷ ಆದಮೇಲೆ ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ವಾಪಸ್ ಸಿಗುತ್ತೆ ಅನ್ನೋ ದುರಾಸನ ನಿಮ್ಮ ತಲೆಗೆ ತುಂಬ್ತಾ ಇರ್ತಾರೆ. ಸೊ ನೀವು ಈಗ ನೋಡಿದ್ರೆ ನೀವಿಲ್ಲಿ 9,000 ಕಟ್ತಾ ಇದ್ದೀರಾ. ಸೊ ಉಳಿದಿರೋ 40,000 ಏನಿದೆ ಅಂದರೆ ಇಲ್ಲಿ ನೀವು 49,000 ಕಟ್ತಾ ಇರೋದ್ರಿಂದ ಉಳಿದಿರೋ 40,000 ನೀವು ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ತಿಂಗಳಿಗೆ 3,400 ರೂಪಾಯಿ ಕಟ್ಟಬೇಕಾಗುತ್ತೆ 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ. ಯಾಕಂದರೆ ನೀವು 9,000 ರೂಪಾಯಿಗೆ 1 ಕೋಟಿ ಇನ್ಶೂರೆನ್ಸ್ ಮಾಡ್ತೀರ ಅಂತ ಅಂದ್ಕೊಳ್ಳಿ. ಸೊ ಉಳಿದಿರೋ 40,000 ರೂಪಾಯಿನ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರ ವರ್ಷಕ್ಕೆ ನಿಮ್ಗೆ ಒಂದು 100% ರಿಟರ್ನ್ ಬಂತು ಅಂದ್ರೂ 12 ಇಯರ್ಸಲ್ಲಿ ನಿಮಗೆ 13,97,000 ರೂಪಾಯಿ ಆಲ್ಮೋಸ್ಟ್ 34 ಲ್ಯಾಕ್ಸ್ ರೂಪಾಯಿ ನಿಮ್ಗೆ ಸಿಗ್ತಾ ಇರುತ್ತೆ. ಬಟ್ ಇಲ್ಲೆಷ್ಟು ಸಿಗ್ತಾ ಇದೆ ಬರೀ 19 ಲಕ್ಷ ಮಾತ್ರ. ಮತ್ತು ನಿಮ್ಗೇನಾದರೂ ಆದರೆ ನಿಮ್ಮ ಮನೆಯವ್ರಿಗೆ ಸಿಗೋದು ಬರೀ 10 ಲಕ್ಷ ರೂಪಾಯಿ ಮಾತ್ರ. ಬಟ್ ಇಲ್ಲಿ ನಿಮ್ಮ ಮನೆಯವ್ರಿಗೆ 1 ಕೋಟಿ ಸಿಗುತ್ತೆ ನಿಮ್ಗೇನಾದರೂ ಆದರೆ. ನಿಮ್ಗೇನಾದರೂ ಆಗಿಲ್ಲ ಅಂದರೆ ಅಥವಾ ಆದ್ರೂ ನಿಮ್ಮ ಮನೆಯವ್ರಿಗೆ 33 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ರೀತಿ ಏಜೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಎಂಡೋಮೆಂಟ್ ಪ್ಲಾನ್ಸ್ಗಳನ್ನೇ ಸೆಲೆಕ್ಟ್ ಮಾಡ್ತಾರೆ. ನಿಮಗೆ ಈ ಜೀವನ್ ಅಮರ್ ಪ್ಲಾನ್ ಅಥವಾ ಬೇರೆ ಟರ್ಮ್ ಪ್ಲಾನ್ಸ್ಗಳಿದೆ ಟರ್ಮ್ ಇನ್ಶೂರೆನ್ಸ್ಗಳಿದೆ ಅದನ್ನು ಹೇಳಲ್ಲ. ಯಾಕೆಂತಂದರೆ ಇಲ್ಲಿ ನೀವು 49,000 ಕಟ್ಟಿದರೆ ಏಜೆಂಟ್ಸ್ಗಳಿಗೊಂದು 25% ಅಂದರೆ 10,000 ರಿಂದ 12,000 ರೂಪಾಯಿ ಸಿಗುತ್ತೆ. ಬಟ್ ಈ ಟರ್ಮ್ ಇನ್ಶೂರೆನ್ಸಲ್ಲಿ ನೀವು ವರ್ಷಕ್ಕೆ ಪ್ರೀಮಿಯಮ್ಮೇ ನಿಮ್ಮದು 10,000 ರೂಪಾಯಿ ಹತ್ರ ಇರುತ್ತೆ. ಅದರಲ್ಲಿ ಅವ್ರಿಗೊಂದು 600, 700, 800 ರೂಪಾಯಿ ಸಿಗ್ಬೋದು ಒಂದು 10% ಸಿಕ್ಕಿದ್ರೆ. ಸೊ ಈ ಜಾಸ್ತಿ ಈ ಕಮಿಷನ್ಗೋಸ್ಕರ ಏಜೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಈ ರೀತಿ ಮನಿ ಬ್ಯಾಕ್ ಗ್ಯಾರಂಟಿ ಇರುವಂಥ ಪ್ಲಾನ್ಸ್ಗಳನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ನೀವು ಲೈಫಲ್ಲಿ ಮಾಡಬೇಕಾಗಿರೋದು ಒಂದೇ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸ್ಗಳಲ್ಲಿ. ಅದು ಯಾವುದು ಅಂದರೆ ಟರ್ಮ್ ಇನ್ಶೂರೆನ್ಸು. ನಿಮ್ಗೇನಾದರೂ ಆದರೆ ನಿಮ್ಮ ಮನೆಯವ್ರಿಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ. ಸೊ ಇನ್ಶೂರೆನ್ಸ್ನ ಮತ್ತು ಇನ್ವೆಸ್ಟ್ಮೆಂಟ್ನ ಒಟ್ಟಿಗೆ ಸೇರಿಸಿದ್ರೆ ನಿಮಗೆ ಇನ್ಶೂರೆನ್ಸ್ದು ಏನು ಬೆನಿಫಿಟ್ ಏನಿದೆ ಅದು ಸಿಗ್ತಾ ಇರಲ್ಲ, ಇನ್ವೆಸ್ಟ್ಮೆಂಟ್ದು ಪ್ರಾಫಿಟ್ ಏನಿದೆ ಅದು ಕೂಡ ಸಿಗ್ತಾ ಇರಲ್ಲ. ಸೊ ಇದು ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಇನ್ನು ನೀವು ಹೆಲ್ತ್ ಇನ್ಶೂರೆನ್ಸ್ ನೋಡಿದ್ರೆ ಹೆಲ್ತ್ ಇನ್ಶೂರೆನ್ಸಲ್ಲಿ ನಾನೀಗ ಒಂದು ಪ್ಲಾನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ 7.5 ಲಕ್ಷ ತನಕ ಸಿಗ್ತಾ ಇದೆ. ಬಟ್ ಇಲ್ಲಿ ನಾನು ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅಂದರೆ 8 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ನಾನೀಗ ಇಲ್ಲಿ ನನಗೊಂದು 10 ಲಕ್ಷ ರೂಪಾಯಿ ಬೇಕು ಅಂದರೆ ನಾನು ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 9,000 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ನಾನು ಅದ್ರ ಬದಲು ನಾನಿಲ್ಲಿ ಡಿಡಕ್ಟೇಬಲ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾನು 1 ಲಕ್ಷ ರೂಪಾಯಿ ಡಿಡಕ್ಟೇಬಲ್ ಮಾಡ್ತೇನೆ. ಡಿಡಕ್ಟೇಬಲ್ ಅಂದರೆ ನಿಮಗೆ ಫಸ್ಟ್ 1 ಲಕ್ಷ ತನಕ ಹಾಸ್ಪಿಟಲ್ ಬಿಲ್ ಆದರೆ ಏನೂ ಸಿಗಲ್ಲ. ಅದಾದಮೇಲೆ ಎಷ್ಟೇ ಖರ್ಚು ಇದ್ರೂ ಅದು ಸಿಗ್ತಾ ಇರುತ್ತೆ. ಸೊ ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 9,000 ಇದ್ದು ಬರೀ 5,000 ರೂಪಾಯಿ ಪ್ರೀಮಿಯಮ್ನ ಕಟ್ಟಿದರೆ ಸಾಕಾಗುತ್ತೆ. ಅಂದರೆ ನಿಮ್ಮದು ಫಸ್ಟ್ 1 ಲಕ್ಷ ರೂಪಾಯಿ ಹಾಸ್ಪಿಟಲ್ ಬಿಲ್ ಏನಿದೆ ಅದು ನಿಮ್ಮ ಕೈಯಿಂದ ಕಟ್ಟಿಕೊಳ್ಬೇಕಾಗತ್ತೆ. ಉಳಿದಿರೋ 1 ಲಕ್ಷದಿಂದ 10 ಲಕ್ಷ ತನಕ ಉಳಿದಿರೋ 9 ಲಕ್ಷ ರೂಪಾಯಿ ಏನಿದೆ ಸೊ ಅದನ್ನು ಇಲ್ಲಿ 10 ಲಕ್ಷಕ್ಕೆ ನೀವು ಮಾಡ್ತಿದ್ದೀರ ಅಂದರೆ ನಿಮಗೆ ನೆಕ್ಸ್ಟ್ 10 ಲಕ್ಷ ಅಂದರೆ 11 ಲಕ್ಷ ತನಕ ನಿಮಗೆ ಯಾವುದೇ ದುಡ್ಡನ್ನು ನೀವು ಕೊಡಬೇಕು ಅಂತಿರಲ್ಲ. ಈ ಇನ್ಶೂರೆನ್ಸ್ ಕಂಪ್ನೀಸ್ ಏನಿದೆ ಅವರೇ ನೋಡ್ಕೋತಾ ಇರ್ತಾರೆ. ಸೊ ಯಾಕಂದರೆ ಇನ್ಶೂರೆನ್ಸ್ ನಮ್ಗೆ ಬೇಕಾಗಿರೋದು ಜಾಸ್ತಿ ಎಲ್ಲಾದರೂ ಕ್ಲೈಮ್ ಬಂದಾಗ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗಿರೋದು. 1 ಲಕ್ಷ ತನಕ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಕಾರಣಗಳಿಂದ ನೀವು ಈ ಡಿಡಕ್ಟೇಬಲ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೇನಾದರೂ ಇನ್ನೂ 2 ಲಕ್ಷ ತನಕ ನಾನೇ ನೋಡ್ಕೋತೀನಿ, 2 ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಇನ್ಕಮ್ ಬೇಕು ಅಂದರೆ ಅಥವಾ ಇನ್ಶೂರೆನ್ಸ್ ಬೇಕು ಅಂದರೆ ನೀವು ಇನ್ನೂ ಕಮ್ಮಿ ಪ್ರೀಮಿಯಮ್ನ ಕಟ್ಬೋದು. ಬರೀ 4,000 ರೂಪಾಯಿ ಕಟ್ಟಿದರೆ ಸಾಕಾಗುತ್ತೆ, ನಿಮ್ಗೆ 10 ಲಕ್ಷ ತನಕ ಸಿಗ್ತಾ ಇರ್ತಾರೆ. ನೀವು ಇದನ್ನು ಕೂಡ ಈಗ ಇನ್ಕ್ರೀಸ್ ಮಾಡ್ಬೋದು. 15 ಲಕ್ಷ ಮಾಡಿದ್ರೆ ನೀವು ವರ್ಷಕ್ಕೆ 5,000 ರೂಪಾಯಿ ಕಟ್ಟಿದರೆ ಸಾಕಾಗುತ್ತೆ. ಸೊ ಈ ರೀತಿ ಏನಂದರೆ ನೀವು ಹೈ ಡಿಡಕ್ಟೇಬಲ್ ಅಥವಾ ಸೂಪರ್ ಟಾಪ್ ಅಪ್ ಪ್ಲಾನ್ಸ್ಗಳನ್ನ ಹೆಲ್ತ್ ಇನ್ಶೂರೆನ್ಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೀವು ಪ್ರೀಮಿಯಮ್ ಏನಿದೆ ನೀವು 10,000 ರೂಪಾಯಿ ಪ್ರೀಮಿಯಮ್ ಕಟ್ಟೋ ಬದಲು ಬರೀ 5 ಲಕ್ಷ ರೂಪಾಯಿ ಪ್ರೀಮಿಯಮ್ನ ಕಟ್ಬೋದು. ಅದನ್ನು ನಾನು ಇದನ್ನಾದರೂ ಆಫ್ ಮಾಡಿದ್ರೆ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ನೋಡ್ಬೋದು 10,000 ರೂಪಾಯಿ ಕಟ್ಟಬೇಕಾಗತ್ತೆ. ಬಟ್ ನೀವು 2 ಲಕ್ಷ ತನಕ ನಾನೇ ನೋಡ್ಕೋತೀನಿ ಅದಕ್ಕಿಂತ ಜಾಸ್ತಿ ಬೇಕು ಬಂದರೆ ಮಾತ್ರ ಅಂತ ಇದ್ದರೆ ನೀವು ಬರೀ 5,000 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. ಸೊ ನೀವು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳುವಾಗ ಈ ರೀತಿ ಸೂಪರ್ ಟಾಪ್ ಅಪ್ ಪ್ಲಾನ್ಸ್ಗಳಿದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ಈ ರೀತಿ ಸೂಪರ್ ಟಾಪ್ ಅಪ್ ಪ್ಲಾನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು 3 ರಿಂದ 15 ಲಕ್ಷ ತನಕ ಇದೆ. 3 ಲಕ್ಷದಿಂದ ಒಳಗಡೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ 3 ರಿಂದ 15 ಲಕ್ಷ ತನಕ ಇದೆ. ಸೊ ನೀವು ವರ್ಷಕ್ಕೆ ಬರೀ 1,675 ರೂಪಾಯಿ ಕಟ್ಟಿದರೆ ಸಾಕಾಗುತ್ತೆ. ಸೊ 3 ಲಕ್ಷದ ಒಳಗಡೆ ಏನೇ ಬಂದರೂ ನೀವು ಪೇ ಮಾಡಬೇಕಾಗುತ್ತೆ. ಅಥವಾ ನೀವೇನು ಮಾಡ್ಬೋದು ಅಂದರೆ ನೀವು ಇದಕ್ಕೆ ಸಪ್ರೇಟಾಗಿ ಬೇರೆ ಇನ್ಶೂರೆನ್ಸ್ಗಳನ್ನ ಮಾಡ್ಕೊಳ್ಬೋದು. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ನಾನೀಗ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೇ ನಾನೇನು ಮಾಡ್ತೀನಿ ಅಂದರೆ 0 to 3 lakhs ತನಕ ಒಂದು ಇನ್ಕಮ್ ಒಂದು ಇನ್ಶೂರೆನ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು 15 ಲಕ್ಷ ತನಕ ಮಾಡೋಕ್ಕೆ ಹೋದರೆ ನಾನು ವರ್ಷಕ್ಕೆ 8,000 ರೂಪಾಯಿ ಕಟ್ಟಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಇದನ್ನು 3 ಲಕ್ಷ ತನಕ ಇಟ್ಕೋತೀನಿ. ನಾನು ಅದಕ್ಕೆ ಒಂದು ಸೂಪರ್ ಟಾಪಪ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಇದೀಗ ಏನು ಮಾಡ್ತೀನಿ 15 ಲಕ್ಷ ತನಕ ಇದನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ನನಗೆ ಟೋಟಲ್ ಕವರ್ ಏನಾಗುತ್ತೆ ಅಂದರೆ
3+15 ಅಂದರೆ 18 ಲ್ಯಾಕ್ಸ್ ತನಕ ಸಿಗುತ್ತೆ. ಸೊ ನನಗೇನಾಗುತ್ತೆ ಅಂದರೆ ಆಗ ನಾನು ಇದನ್ನು ಆ್ಯಡ್ ಮಾಡಿದ್ರೆ ನಾನು ಬರೀ 5,400 ರೂಪಾಯಿ ಕಟ್ಟಿದರೆ ಸಾಕಾಗುತ್ತೆ. ಇಲ್ಲಾಂದರೆ ನಾನು ಜಾಸ್ತಿ ಪ್ರೀಮಿಯಮ್ನ ಕಟ್ಟಬೇಕಾಗಿತ್ತು. ಸೊ ಈ ರೀತಿ ನೀವು ಸೂಪರ್ ಟಾಪಪ್ ಪ್ಲಾನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಹೆಲ್ತ್ ಇನ್ಶೂರೆನ್ಸ್ನ ಏನು ಪೇ ಮಾಡ್ತಿದ್ದೀರೋ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಈಗ ನಿಮಗೆ ಹೇಗೆ ಏಜೆಂಟ್ಸ್ಗಳು ಮಿಸ್ಸೆಲ್ಲಿಂಗ್ಸ್ನ ಮಾಡ್ತಾರೆ, ಎಂಡೋಮೆಂಟ್ ಮತ್ತು ಯೂಲಿಪ್ಸ್ಗಳಿಂದ ಹೇಗೆ ನಿಮ್ಗೆ ಲಾಸ್ ಆಗ್ತಿದೆ, ಮತ್ತು ನೀವು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳುವಾಗ ಸೂಪರ್ ಟಾಪ್ ಅಪ್ ಪ್ಲಾನ್ಸ್ಗಳೇನಿದೆ ಅದಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡಬೇಕು. ಸೊ ಉಳಿದಿರೋದೇನಿದೆ ಅಂದರೆ 3-30 ಲಕ್ಷ ತನಕ ಒಂದು ಸೂಪರ್ ಟಾಪ್ ಅಪ್ನ ತೊಗೊಂಡ್ರೆ ಉಳಿದಿರೋ 1 ಲಕ್ಷದಿಂದ 3 ಲಕ್ಷದ ತನಕ ನೀವು ಇನ್ನೊಂದು ಪಾಲಿಸೀಸ್ನ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ತೊಗೊಳ್ಬೋದು. ಇದರಿಂದ ನೀವು ಹೇಗೆ ದುಡ್ಡನ್ನು ಸೇವ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನು ಫೈನಲ್ ಆಗಿ ಹೇಳೋದು ಇಷ್ಟೇ, ನೀವು ಯಾವುದಾದ್ರೂ ಇನ್ಶೂರೆನ್ಸ್ ಮಾಡ್ತಿದ್ದೀರಂದರೆ ನೀವು ಲೈಫಲ್ಲಿ ಮಾಡಬೇಕಾಗಿರೋದು 2 ಇನ್ಶೂರೆನ್ಸು. ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸು. ಸೊ ಇದೆರಡು ಇನ್ಶೂರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟು. ನೀವು ಟರ್ಮ್ ಇನ್ಶೂರೆನ್ಸ್ ಆದ್ರೂ ನಿಮ್ಮ ಮೇಲೆ ಯಾರಾದರೂ ಡಿಪೆಂಡ್ ಆಗಿದ್ರೆ, ನಿಮ್ಮ ಪೇರೆಂಟ್ಸ್ ಆಗಿತ್ವಾ ನಿಮ್ಮದು ಮದುವೆ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಮಾತ್ರ ನೀವು ಅವ್ರ ಬಗ್ಗೆ ಕೇರ್ ಮಾಡ್ತಿದ್ರೆ ಟರ್ಮ್ ಇನ್ಶೂರೆನ್ಸ್ನ ಮಾಡಿ ಇಡಲೇಬೇಕು. ನೀವು ಕೇರ್ ಮಾಡಿಲ್ಲ ಅಂದರೆ ಮಾಡಬೇಕು ಅಂತಿಲ್ಲ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಇದು ನಿಮಗೆ ತುಂಬ ಜಾಸ್ತಿ ಬಂದೇ ಬರುತ್ತೆ. ಯಾರ್ದಾದ್ರೂ ಫ್ಯಾಮಿಲಿಲಿ ಯಾವಾಗಾದರೂ ಒಂದು ಸತಿ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಆಗ ನೀವು ಫೈನಾನ್ಷಿಯಲಿ ಏನಾಗುತ್ತೆ ಅಂದರೆ ನಿಮ್ಗೆ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಕ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಅಂತೂ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಯಾಕಂದರೆ ಈಗ ಹೊಸ ರೋಗಗಳು, ಹೊಸ ಕಾಯಿಲೆಗಳು ಬರ್ತಾ ಇರುತ್ತೆ. ಸೊ ನಾವೆಲ್ಲರೂ 15,000-20,000 ರೂಪಾಯಿ ಮೊಬೈಲ್ನ ಬಿದ್ದರೆ ಹೊಡೆದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕವರ್ ಹಾಕ್ಕೊಂಡಿರ್ತೀವಿ. ಬಟ್ ನಾವು ಬಿದ್ದರೆ ನಮ್ಗೆ ಆಕ್ಸಿಡೆಂಟ್ ಆದರೆ ಹಾಸ್ಪಿಟಲ್ ಬಿಲ್ 5-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ಅದಕ್ಕೂ ಕೂಡ ನಾವು ಇನ್ಶೂರೆನ್ಸ್ನ ಮಾಡಿಟ್ಕೊಳ್ಬೇಕು, ಅಂದರೆ ನಮ್ಮ ಲೈಫ್ಗೂ ಕೂಡ ನಾವು ಕವರ್ನ ಮಾಡಿಟ್ಕೊಳ್ಬೇಕು. ಸೊ ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದೀರಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ. ನೀವು ಅವರಲ್ಲೊಬ್ಬರಲ್ಲ ತಾನೆ? ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾಡದೇ ಇರುವವರಲ್ಲಿ ಪ್ಲೀಸ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ.